ಜಿಲ್ಲೆಯ ಜೇವರ್ಗಿ ತಾಲೂಕಿನ ಯಾವ್ರಿಪ್ಪ ಪುಣ್ಯ ಕ್ಷೇತ್ರ ಪಾವನ ಕ್ಷೇತ್ರ ಎಂದಿರ್ತಕ್ಕಂಥ ರಾಸುಣಗಿ ಗ್ರಾಮದಲ್ಲಿ ಕೂಡಿರುವಂತ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೆ ಕಲಾ ಪ್ರೇಮಿಗಳಿಗೆ ಕಲಾ ರಸಿಕರಿಗೆ ಏನ್ ಮಾಡ್ಬೇಕಂತೀರಿಪ್ಪ ಮೇಲಾಗಿ ನಮ್ಮ ಜೋಡಿ ಹಾಡಬೇಕು ಬಂದಿರ್ತಕ್ಕಂಥ ಹಿರಿಯ ಕಲಾವಂತರಿಗಾದ್ರೂ ಸಹಿತ ಏನ್ ಮಾಡ್ಬೇಕ್ರಿಪ್ಪ ಭಕ್ತಿ ಪೂರ್ವಕವಾಗಿ ಎರಡನೆಯ ಸಂಜೆ ಮಾತು ಹಿಂಗ ಹೇಳ್ತಾರಲ್ಲ ಏನ್ ಹೇಳ್ತಾರಿಪ್ಪ ಜ್ಞಾನಿಗಳು ಮಾತ ಬಡತನಕ ಉಣುವ ಚಿಂತೆ ಉಣುವುದಾದರೆ ಇಡುವ ಚಿಂತೆ ಇಟ್ಟಾದ ಮೇಲೆ ಹೆಂಡರ ಚಿಂತೆ ಹೆಂಡರಾದ್ಮೇಲೆ ಮಕ್ಕಳ ಚಿಂತೆ ಮಕ್ಕಳಾದ ಮೇಲೆ ಬದುಕಿನ ಚಿಂತೆ ಹೌದು ಹೌದು ಬದುಕಾದ ಮೇಲೆ ಕೇಳಿದ ಚಿಂತೆ ಕೇಳಾದ ಮೇಲೆ ಮರಣದ ಚಿಂತೆ ಇಂಥ ಹಲವು ಚಿಂತೆ ಒಳಗೆ ಇದ್ದೋರನ್ನ ಕಂಡೆ ಆ ಶಿವನ ಚಿಂತೆ ಒಳಗೆ ಇದ್ದೋರನ್ನ ಕಾಣಿನಂದ ಅಂಬಿರ ಯಾಕೆ ಹೇಳ್ಬೇಕಾಗಿದ್ರಿಪ್ಪ ನಾವು ನೀವು ಅಂದಾಜ 21 ಲಕ್ಷ ಪಿಂಡಜ 21 ಲಕ್ಷ ಜಲಜ 21 ಲಕ್ಷ ಉದ್ಭಿದ 21 ಲಕ್ಷ ಹೌದು ಹೌದು ಹಿಂಗೆಲ್ಲಾ ತಿರುಗಾಡಿ ಮಾನವ ಜನ್ಮಕ್ಕ ಅರಿವಿನ ಜನ್ಮಕ್ಕ ಹುಟ್ಟಿ ಬಂದಿದವಪ್ಪ ಅಂತ ಕೇಳಿದ್ರ ಏನ್ ಮಾಡ್ಬೇಕಂತೀರಿಪ್ಪ ಪ್ರತಿನಿತ್ಯ ಹೆಂಡರ್ ಅನ್ನೋರು ಮಕ್ಕಳು ಅನ್ನೋರು ಹೊಲ ನಂದು ಮನಿ ನಂದು ಅಂತ ಹೇಳಿ ಎಲ್ಲಾನು ನಂದೇ ನಶೆ ಅಂತ ಹೇಳಿ ಎಲ್ಲಾನು ನಂದೇ ಅಂತ ಹೇಳಿ ನನ್ನ ಸಂಸಾರ ಚಿಂತೆ ಮಾಡೋದ್ರಾಗೆ ನಮ್ಮ 3 ಮಣ ಶರೀರ ಏನಾಗಲ್ರಿಪ್ಪ ಇದ್ರಾಗೆ ನಶಿಸೋಲತ್ತ ನೋಡ ಹೌದು ಯಾಕಪ್ಪ ಅಂತ ಕೇಳಿದ್ರೆ ಬೀರದೇವರ ಬಗ್ಗೆ ಮುತ್ಯ ಮಾಳಿಂಗರಾಯನ ಬಗ್ಗೆ ಅಮೋಕ್ಷಿತನ ಬಗ್ಗೆ ರೇವಣಸಿದ್ದನ ಬಗ್ಗೆ ಗಂಗಿರಾಯನ ಬಗ್ಗೆ ಚಿಂತೆ ಮಾಡೋರು ಯಾರು ಇಲ್ಲ ಅಂತೇಳಿ ನೇರ ನುಷ್ಟಾರ ಕವಿಗಾರ ಆಗಿರ್ತಕ್ಕಂಥವು ಅಂಬಿಗರ ಚೌಡ ಮುತ್ತ ಹಿಂಗ ಬರದೇಟ ಪುಣ್ಯಾತ್ಮರಿ ಹೌದು ಹೌದಲ್ರಿಪ್ಪ ಅದಕ್ಕೆ ಇರ್ಲಂದೋಣ ಏನಾಗಲ್ರಿಪ್ಪ ಅಡ್ಕಿ ರಂಗ ಈಗ ಏರ್ಲಾಗತ್ತದ ಹೌದು ಹೌದು ಯಾಕಪ್ಪ ಅಂತ ಕೇಳಿದ್ರೆ ನಾವು ಬಿ ತಂಡಿ ದಿನದಾಗ ಜರ ಕಾರ್ಯಕ್ರಮ ಹಿಡಿದಿಲ್ಲ ಬ್ಯಾಟ್ರಿ ಚಾರ್ಜ್ 2ನೇ ಸಂದಿಗೆ ಚಾರ್ಜ್ ಆಯ್ತು ನಂದೋಣ ಹೌದು ಇನ್ನು ಮುಂದೆ ಕಾರ್ಯಕ್ರಮ ಹೆಂಗ ಆಗ್ಬೇಕು ಹಂಗ ಆತವ ಬಾಯಾಗ ಹಲ್ಲಿಲ್ಲ ಎದಿ ಮ್ಯಾಗ ಮದಿಯಿಲ್ಲ ಬಾಯಾಗ ಹಲ್ಲಿಲ್ಲ ಎದಿ ಮ್ಯಾಲ ಮದಿಯಿಲ್ಲ ಕಾಲ ಕೆದರಿ ಏನು ಕೋಳಿ ಕಾಳ್ತಿತ್ತ ನೋಡು ಹಂಗ ಇವತ್ತಿನ ಕಾರ್ಯಕ್ರಮ ಕಾಳ ತಿಂದಂಗ ಆಗ್ಬೇಕು ಹೊರತಾಗಿ ಗೊಳ ತಿಂದಂಗ ಆಗಿರ್ಬಾರ್ದು ಪುಣ್ಯಾತ್ಮರೇ ಅಣ್ಣ ತಂಗಿ ಕಾರ್ಯಕ್ರಮಗಳು ಬಹಳ ಚಂದ ನಡೆದವ ಅದಕ್ಕೆ ನಂದು ಕುಡಿರ್ತಕ್ಕಂಥ ದೈವರಿಗೆ ಹಾಡ ಕೇಳಬೇಕನ್ನ ಅಪೇಕ್ಷೆ ಅದ ಮಾತು ಇವತ್ತು ಕಮ್ಮಿ ಆಗ್ಬೇಕು ಕೆಲಸ ಜಾಸ್ತಿ ಆಗ್ಬೇಕು ಊರಾಗ ಅದಕ್ಕೆ ನಂದು ಇರ್ಲಿ ದೈವ ಅಂದ್ರ ದೇವ್ರ ಇದ್ದಂಗ ದೈವ ಅಂದ್ರ ತಾಯಿ ತಂದೆ ಇದ್ದಂಗ ಹಾಡೋರಪ್ಪ ಅಂತ ಕೇಳಿದ್ರ ಮಕ್ಳು ಇದ್ದಂಗ ಈ ಕುಡಿರ್ತಕ್ಕಂಥ ದೈವರ ಅಪೇಕ್ಷೆ ಮೇರೆಗೆ ಅರುಣಣ್ಣ ದೈವರ ಸುರುವಿನ ಸಂಧಿಗೆ ಬರೋ ಸಿದ್ಧಾಟಿಗೆದಾಗ ಪ್ರಶ್ನೆ ಕೇಳ್ರಿ 2 ವಿಷಯ ಇದ್ರಿ ನಿಮ್ಮ ತಂಗಿ ಹಿಡಿದು ಬಿಟ್ಟಿರ್ತಕ್ಕಂಥ ವಿಷಯ ಪಾಲ ನಿಮಗಿರ್ಲ ಅಂತ ಹೇಳಿ ಕಮಿಟಿ ಹಿರಿಯರು ಹೇಳಿದ್ರ ಪುಣ್ಯಾತ್ಮರೇ ಕಮಿಟಿ ಹಿರಿಯರ ಲೆಕ್ಕಿಗೆ ನಾವೇನ್ ಮಾಡಿದವಪ್ಪ ಅಂತ ಕೇಳಿದ್ರ ಕಾಲ ಮತದಾಗ ಸಿದ್ಧಾಟಿಗೆದಾಗ ನಮ್ಮ ಸರ್ಜೋಡಿ ಕಲಾವಂತರಿಗೆ ನಾವೊಂದು ಪ್ರಶ್ನೆ ಕೇಳಿದ್ದು ಏನು ಪ್ರಶ್ನೆ ಕೇಳಿದ ಅರುಣಣ್ಣ ಅಂತ ಕೇಳಿದ್ರ ಸೂರಮದೇವಿಯ ಸುತ್ತ ಬರುಮದೇವರ ಪುತ್ರ ಕಳವಿ ನಾರಾಯಣ ಗೌಡನ ಅಳಿಯ ಕನ್ಯಾಕುಮಾರಿ ಹಿರಿಯ ನೆನೆಸಿರ್ತಕ್ಕಂಥ ನನ್ನ ಅಪ್ಪ ಲಿಂಗ ಬೀರದೇವ್ರ ಲಿಂಗ ಬೀರದೇವ್ರ ಹುಟ್ಟು ಬರ್ಬೇಕಾಗಿದ್ದಪ್ಪ ಅಂತ ಕೇಳಿದ್ರ ತಾಯಿ ಸೂರಮದೇವಿ ಹೊಟ್ಟೆ ಆಗಿದ್ದ ಬಳಕ ಕಳವಿ ನಾರಾಯಣ ಗೌಡ ಆಗಿರ್ತಕ್ಕಂಥ ವಿಸುದ ಬುತ್ತಿ ಕೊಟ್ಟ ಚೂಡದ ಕೆಲಸ ಆಗಿಲ್ಲ ಸೂದಗಿತ್ತು ಸುಬ್ಬನು ಕೊಟ್ಟ ಚೂಡದ ನಡಹಳ್ಳಿ ನಾಗವನು ಕೊಟ್ಟ ಚೂಡದ ಕೆಲಸ ಆಗಿಲ್ಲ ಪುಣ್ಯಾತ್ಮರೇ ಮುಂದೆ ಕಳವಿ ನಾರಾಯಣ ಗೌಡ ಏನ್ ವಿಚಾರ ಮಾಡಿದ ಅರುಣನ ಯಾವ ಕಾಲಕ್ಕೆ ಹಾಳ ಮಾಡಿದ ಹಾಳ ಮಗ ಮಾಡಿದ ಮಧ್ಯಮ ನಾನೇ ಮಾಡಿದ ಉತ್ತಮ ಅಂತ ತಿಳ್ಕೊಂಡು ಹುಡುಗುಡಿಕೆಯನ್ನು ವೇಷ ಹಾಕಿ ಚಂದನಗಿರಿಗೆ ಹೋಗಿ ಸೂರಮದೇವಿ ಮನೆ ಮುಂದೆ ನಿಂತು ಸ್ವಂತ ತಂಗಿಗೆ ಹೋಗಿ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರ ತಾಯಿ ನಿನ್ನ ಮಗ ಹುಟ್ಟಿದ್ದು ಊರಿಗೆ ಕೇಳ್ದ ಕೇರಿಗೆ ಕೇಳ್ದ ಬಂದ ಬಳಗ ಕೇಳ್ದ ಕಾಸ ಸ್ವಾದ್ರ ಮಗ ನಿನ್ನ ಮಗ ಇದ್ರೆ ಕೇಳ್ದ ನಿನ್ನ ಮಗನಿಗೆ ಆರ್ಯಾಣ ಕಚ್ಕೊಟ್ಟತೆ ಹೇಳದ ಬಳಕ ದೈತ್ರ ಕೈಯ ಕೊಟ್ಟಿ ಸೂರಮದೇವಿ ಆಗಿರ್ತಕ್ಕಂಥ ನನ್ನ ಅಪ್ಪ ಲಿಂಗ ಬೀರದೇವ್ರಿಗೆ ಆರ್ಯಾಣ ಕಚ್ಕೊಡ್ದು ಆರ್ಯಾಣ ಕಚ್ಕೊಟ್ಟ ಅರುಣನ ಇಲ್ಲಿ ಸರ್ಜೋಡಿ ಕಲಾವಂತರನ್ನ ಏನು ಪ್ರಶ್ನೆ ಕೇಳಿದಪ್ಪ ಅಂತ ಕೇಳಿದ್ರ ಇವತ್ತು ನಮ್ಮ ಮನ್ಯಾಗ ಅಕ್ಕ ತಂಗಾರ ಇರ್ತಾರ ದೇವಿದರ ಮನ್ಯಾಗ ಅಕ್ಕ ತಂಗಾರ ಇರ್ತಾರ ನೋಡು ಯಾಕಪ್ಪ ಅಂತ ಕೇಳಿದ್ರ ನಮ್ಮ ಅಕ್ಕ ತಂಗಾರ ಹೊಟ್ಟೆ ಆದ್ರಪ್ಪ ಅಂತ ಕೇಳಿದ್ರ ಅವ್ರು ಕಾಳ ಕುಬಸ ಮಾಡ್ಬೇಕು ದೊಡ್ಡ ಕುಬಸ ಮಾಡ್ಬೇಕಂತ ಹೇಳಿ ನಾವು ಇವತ್ತು ಯಾಕಪ್ಪ ಅಂತ ಕೇಳಿದ್ರೆ ಆಸೆ ಇಟ್ಕೊಂಡು ಮಾಡಿ ಬರ್ತೀವಿ ಆದ್ರೆ ಸೂರಮದೇವಿ ಇವತ್ತು ಬೈಕಿ ಕಾಡ್ಯಾಳಪ್ಪ ಅಂತ ಕೇಳಿದ್ರೆ ಸೂರಮದೇವಿಗೆ ಕಾಡ್ಬೇಕು ಬೀರಣ್ಣದೇವರಿಗೆ ಸಾಯಿ ಹೊಡಿಬೇಕಾಗಿತ್ತ ಅಂತ ಹೇಳಿ ಕಳವಿ ನಾರಾಯಣಗೌಡಾಗಿರ್ತಕ್ಕಂಥ ಪಣ ತೊಡ್ಕೊಂಡು ಕೂತ ನೋಡು ಆ ಕಳವಿ ನಾರಾಯಣಗೌಡ ಅಂದ್ರ ತವ್ರ ಮನೆಯವ್ರಿಗೆ ಸೂರಮದೇವಿ ಏನಾರೆ ಅಂದಾಳು ಏನ್ ಇಲ್ಲೋ ಇಲ್ಲ ಏನು ಏನ ಅಂದಾಳೋ ಏನ್ ಇಲ್ಲ ಅಂತೇಳಿ ನಮ್ಮ ಕರ್ಜಗಿ ಗ್ರಾಮದಾಗ ಇದ್ದಿರ್ತಕ್ಕಂಥ ನಮ್ಮ ಬೋರಮತ್ತಂಗಿಗೆ ಒಂದು ಮಾತು ಕೇಳಿದ ಬಳಕ
ಆಚೆ ಕಡೆ ಬೋರಮ್ಮ ಬಾಯಿ ಬಹಳ ಚಂದ ಮಾತಾಡೋಳಕಿ ಏನ್ರಿಪ್ಪ ಮಾತದು ಎಂತದು ಸೂರಮ್ಮ ದೇವಿ ಆಗಿರ್ತಕ್ಕಂಥಕ್ಕಿ ಕಳವಿ ನಾರಾಯಣಗೌಡಗಾಲಿ ಗೌಡ ಮನೆಯವರಿಗಾಲಿ ಏನೂ ಒಂದಿಲ್ಲ ಏನೂ ಒಂದಿಲ್ಲ. ಇಲ್ಲಿ ಯಾಕೆ ಕಾಡ್ಬೇಕಾಗದ ಲಿಂಗ ಬೀರದವ್ರಿಗೆ ಯಾಕೆ ಸಾಯಿ ಹೊಡಿಬೇಕಾಗಿತ್ತಪ್ಪ ಅಂತ ಕೇಳಿದ್ರ ಯಾಕ್ರಿಪ್ಪ ಕಳವಿ ನಾರಾಯಣಗೌಡ ಆಗಿರ್ತಕ್ಕಂಥವ್ ಕಾಶಿ ಕ್ಷೇತ್ರಕ್ಕೆ ಹೋಗುವಂತ ಸಮಯದಾಗ ಬರಮದೇವರಿಗೆ ಶಿವನ ಸೇವಕ ಬಿಟ್ಟಿದ್ದ. ಬರಮದೇವರಿಗೆ ಶಿವನ ಸೇವಕ ಬಿಟ್ಟ ಬಳಕ ಕಳವಿ ನಾರಾಯಣಗೌಡ ಕಾಶಿ ಕ್ಷೇತ್ರಕ್ಕೆ ಹೋಗಿ ಬರುವಂತ ಸಂದರ್ಭದಾಗ ಬರಮದೇವರ ಸೇವಾ ಮಾಡುವಂತ ಸೇವಾ ಶಿವನಿಗೆ ಬಹಳ ಬೆಸ್ಟ್ ಅನ್ಸಿತ್ತು. ಶಿವನಿಗೆ ಬಹಳ ಬೆಸ್ಟ್ ಅಂದ ಬಳಕ ಕಳವಿ ನಾರಾಯಣಗೌಡನ ಕೈಲಿ ಸೇವಾ ಮಾಡಿಸ್ಕೊಳಕ ಶಿವನಿಗೆ ಪಾಸ್ ಆಗಿದ್ದಿಲ್ಲ. ಆ ಕಳವಿ ನಾರಾಯಣಗೌಡ ಆಗಿರ್ತಕ್ಕಂಥ ಶಿವನ ಸೇವಾ ಮಾಡುವಂತ ಬರಮದೇವರಿಗೆ ಬಿಡಿಸ್ಬೇಕಂತೇಳಿ ಒಂದು 3 ಮಾತು ಹೇಳಿ ಬಿಡಿಸದ. ಮುಂದೆ ಸೂರಮದೇವಿ ಮತ್ತ ಬರಮದೇವರ ತಾಯಿ ತನ್ಗೆ ಆಗಂಗಾರ ಮುಂದೆ ಹೋಗಿ ಶಿವನ ಸೇವಾ ಮಾಡಂಗಾರ ಅಂತೇಳಿ ಅದರ ಸಲುವಾಗ ಕಾಡ್ಬೇಕಾಗ್ಯದ, ಬೀರಣ ದೇವರಿಗೆ ಸಾಯಿ ಹೊಡಿಬೇಕಾಗ್ಯದ ಅಂತೇಳಿ ನಮ್ಮ ಬೌರಮ್ಮ ತಂಗಿ ಹೇಳಿದ್ರು. ಪುಣ್ಯಾತ್ಮರಿ ಇಲ್ಲಿ ಕೂಡಿರ್ತಕ್ಕಂಥ ವಿಚಾರ ಮಾಡ್ಬೇಕಾಗ್ಯದ. ಯಾಕಪ್ಪ ಕೇಳಿದ್ರೆ ಸರ್ಜೋಡಿ ಕಲಾವಂತರು ಬರೀ ಮ್ಯಾಗೆ ಹೊಡ್ಯಾಡಕತ್ತಾರ. ಏನ್ ಮಾಡಕತ್ತಾರ? ರಾಸುಳಿಗೆ ಊರು ಎಲ್ಲದಪ್ಪ ಕೇಳಿದ್ರೆ ಬರೀ ಕಲಬುರಗಿ ಜಿಲ್ಲಾದಾಗ ಅದ ಹೇಳಕತ್ತಾರ. ಜವರಿಗೆ ತಾಲೂಕಿನಾಗ ಹೆಂಗ ರೂಟೇಷನ್ ಹೋಗ್ಬೇಕಂತಕ್ಕಂಥ ಸರ್ಜೋಡಿ ಕಲಾವಂತರು ಇನ್ನ ತಿಳಿದಿಲ್ಲ. ಯಾಕಪ್ಪ ಅಂತ ಕೇಳಿದ್ರೆ ಸೂರಮದೇವಿ ಆಗಿರ್ತಕ್ಕಂಥಕ್ಕೆ ತವರ ಮನೆಯವರಿಗೆ ಮಾತು ಅಂದಾಕದ ಎದುರು ಸಲಕಂದ್ರೆ ನಿಮ್ಮ ಗುರುಗಳಿಗೆ ಫೋನ್ ಹಚ್ಚಿ ಕೇಳ್ಕೊಂಡು ಏನು ಉತ್ತರ ಹೇಳಿದ್ರೆ ನಮ್ಗ ಅನುಕೂಲ ಆಗ್ತದ. ಯಾಕಪ್ಪ ಅಂತ ಕೇಳಿದ್ರೆ ಸೂರಮದೇವಿ ಅಂದಿಲ್ಲತೆ ಹೇಳಕ್ ಹೋಗ್ಬೇಡ್ರಿ. ಇಲ್ಲಿ ದೇವರಿಗೆ ನಾವು ಒಂದು ಸುರುವಿನ ಸಂಧಿಗೆ ಒಂದು ಮಾತಂದಿದ್ದ. ಸಿದ್ಧಾರ್ಥಿಗಿದಾಗ ಪ್ರಶ್ನೆ ಮಾಡ್ದೇವೇನು ಬುಕ್ನ್ಯಾಗ ಪ್ರಶ್ನೆ ಮಾಡ್ದೇವ್ ಗೊಬ್ಬರ ಮೇಳದವ್ರು ಎಲ್ಲದಕ್ಕ ತಯಾರ. ಬುಕ್ ಅಂದ್ರೆ ಬುಕ್, ಲೆಕ್ಕ ಅಂದ್ರೆ ಲೆಕ್ಕ ಮಗನ ಹಂಗಲ್ಲ. ಯಾಕಪ್ಪ ಅಂತ ಕೇಳಿದ್ರೆ ಅಮೋಘ ಸಿದ್ಧ ಮೇಳಗಳು ಬ್ಯಾರೆ ಮೇಳಗಳು ಇದ್ದಪ್ಪ ಅಂದ್ರೆ ಬ್ಯಾರೆ ಯಾವಾರತ್ತು. ಇವತ್ತು ನಮ್ಮ ತಂಗಿ ಮೇಳದಪ್ಪ ಅಂತ ಕೇಳಿದ್ರೆ ಬುಕ್ನ್ಯಾಗ ಅಂದ್ರೆ ಬುಕ್ನ್ಯಾಗ, ಲೆಕ್ಕನ್ಯಾಗ ಅಂದ್ರೆ ಲೆಕ್ಕನ್ಯಾಗ ಅಂತ ಕೇಳಿದ ಬಳಿಕ ಸಿದ್ಧಾರ್ಥಿಗಿದಾಗ ಪ್ರಶ್ನೆ ಮಾಡತ್ತೇವೆ ಕೊಡಿರ್ತಕ್ಕಂಥ ದಯದವ್ರು ಹೇಳಿದ್ರು ನಗೋಣ ಅರುಣಣ್ಣ. ಸಿದ್ಧಾರ್ಥಿಗಿದಾಗ ಪ್ರಶ್ನೆ ಅಂದ್ರೆ ಹೆಂಗ ಆಗ್ಬೇಕಾಗ್ಯದಪ್ಪ ಅಂತ ಕೇಳಿದ್ರ 2 ಏಳು ಜಾಡಿಗೆ ಮತ್ತ 3 ಏಳು ಜಾಡಿಗೆ ಏನು 2 ಏಳು ಜಾಡಿಗೆ ಮತ್ತ 3 ಏಳು ಜಾಡಿಗೆ ಏನು ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು ಇರ್ತಾವ. ಬೀರದೇವರ, ಮಾಳಿಂಗರಾಯ, ಅಮೋಘ ಸಿದ್ಧ, ರೇವಣ ಸಿದ್ಧ, ಬರಮದೇವರ, ಸೂರಮದೇವಿ ಏನು ಹಾಲು ಮತ್ತ ಮಠ ಮನೆದಾಗ ಹತ್ತಿರ್ತಕ್ಕಂಥ ವಿಷಯಗಳಿಗೆ ಸಿದ್ಧಾಟಿಗೆ ಏನ್ ಬೇಕಾಗ್ಯದ? ಅವು ಬುಕ್ನ್ಯಾಗರ ಇರ್ಲಿ, ಲೆಕ್ಕನ್ಯಾಗರ ಇರ್ಲಿ, ಇದಕ್ಕೆ ಅನ್ಬೇಕಾಗ್ಯದ. ನೀವೇನು ನೇರವಾಗಿ ಸೂರಮದೇವಿ ಏನು ಅಂದಿಲ್ಲ ಅಂತ ಹೇಳ್ತು ನೋಡು. ಸೂರಮದೇವಿ ಆಗಿರ್ತಕ್ಕಂಥ ಮೊದಲೇ ಕಳವಿ ನಾರಾಯಣಗೌಡನ ಮ್ಯಾಗ ಅವ್ರ ಮನಿ ತವರ ಮನೆ ಮ್ಯಾಗ ಸೂರಮದೇವಿ ತವರ ಮನೆ ಮ್ಯಾಗ ಸೇರ್ ಇಟ್ಕೊಂಡ ಗಂಡನ ಮನೆಗೆ ಬಂದಾಳಕಿ. ಎದರ ಸಲ್ಯಾಕ ಬಂದಾಕಿನ ಅಂತ ಸಂದರ್ಭ ಏನ ಬಂದಿತ್ತು ಯಾರಿಗೆ ಶಾಣ್ಯಾರ ಕೇಳ್ಕೊಂಡ್ ಹೇಳ್ರಿ. ನಾ ನಿಮಗೆ ಏನ್ ಬಂದೈತಿ ತಂಗಿ ಸಣ್ಣಕದಾಳ, ಇನ್ನ ಬಾಳ ಕಲಿಯಾಕಿದ್ದೀವಿ, ಬಾಳ ಹಾಡಾಕಿದ್ದೀನ ಇಲ್ಲತ್ತಿಲ್ಲವ. ಯಾಕಪ್ಪ ಅಂತ ಕೇಳಿದ್ರ ಅರುಣಣ್ಣ ನಾಡ ಮೇಲೆ ತಿರುಗಾಡ ಹಾಡಿದ್ರೆ ಇಲ್ಲ. ಆದ್ರ ಸಣ್ಣ ತಂಗಿ ಆಗಿರ್ತಕ್ಕಂಥ ಸಣ್ಣಕದಾಳ. ಇನ್ನ ತಂಗಿನ ಬುದ್ಧಿ ಬೆಳಿಬೇಕಾಗ್ಯದ. ಯಾರಿಗಾರೆ ಗುರುಗಳಿಗೆ, ಬಲ್ಲವರಿಗೆ, ಪುರಾಣಿಕರಿಗೆ, ಇಲ್ಲಾಂದ್ರೆ ಇಲ್ಲೇ ರಾಸೋಗಿ ದೇವ ಮಾಸ್ತಾರ ಅವ್ರ ಅವ್ರಿಗಾರ ಕೇಳ್ಕೊಂಡ್ ಹೇಳ್ರಿ. ಯಾಕಪ್ಪ ಅಂತ ಕೇಳಿದ್ರ ಅರುಣಣ್ಣ ನಾವು ಕೇಳಿದ ಕೇಳಿ ಸರ್ಜೋಡಿ ಕಲಾವಂತರು ನಮಗ ಒಂದು ಮಾತು ಕೇಳಿದ್ರು. ಏನ್ ಕೇಳ್ಯಾರಿಪ್ಪ ಸರ್ಜೋಡಿ ಕಲಾವಿದರು? ಸರ್ಜೋಡಿ ಕಲಾವಂತರು ನಮಗ್ ಏನ್ ಕೇಳ್ಯಾರ ನಾವು ಅರುಣಣ್ಣ ಅಂತ ಕೇಳಿದ್ರ ಸೂರಮದೇವಿಯ ಸುತ್ತ ಬರಮದೇವರ ಪುತ್ರ ಅನಿಸಿರ್ತಕ್ಕಂಥ ಲಿಂಗ ಬೀರದೇವರಿಗೆ ಸಾಯಿ ಹೊಡಿಬೇಕಾಗಿತ್ತಪ್ಪ ಅಂತ ಕೇಳಿದ್ರೆ ವಿಸುದ ಬುತ್ತಿ ಕೊಟ್ಟ ಹಚ್ಕೊಡದ ಕೆಲಸ ಆಗಲಿಲ್ಲ. ಮುಂದೆ ಸೂಲಿಗಿತ್ತು ಸುಬ್ಬವ ನಡೆಯಿಡಿ ನಾಗೋಗ ಕೊಟ್ಟ ಹಚ್ಕೊಡ್ಬೇಕಾಗಿತ್ತಪ್ಪ ಅಂತ ಕೇಳಿದ್ರು ಉಕ್ಕಿನ ಉಗುರುಗಳು ಕಳವಿ ನಾರಾಯಣಗೌಡ ಆಗಿರ್ತಕ್ಕಂಥ ಸೂಲಿಗಿತ್ತಿ ಸುಬ್ಬವ ಮತ್ತ ನಡೆಯಿಡಿ ನಾಗವನ ಕೈಯಾಗ ಕೊಟ್ಟ ಹಚ್ಕೊಡಿದ್ದ. ಆ ಉಕ್ಕಿನ ಉಗುರುಗಳು ಈಗ ಕಲಿಯುಗದಾಗ ನೋಡಲು ಕೆಲ್ಲದವ, ನೋಡಲು ಕೇಳದವ ಅಂತ ಕೇಳಿದ್ರು. ಕೂಡಿರ್ತಕ್ಕಂಥದ್ದು ಹಾಲು ಮತ್ತ ಮಠ ಮನಿದಾಗ ಈಗ ಎಲ್ಲರೂ ಪೂಜಾರಿಗಳಾಗಿರ್ತಕ್ಕಂಥವ್ರು, ಈಗ ಎಲ್ಲರೂ ಪೂಜಾರಿಗಳಾಗಿರ್ತಕ್ಕಂಥವ್ರು ಅವ್ರು ಬಟ್ಟಿ ಧರಿಸಿ ಬೀರದೇವ್ರ ಗುಡಿ ಮುಂದ, ಮಾಳಿಂಗರ ಗುಡಿ ಮುಂದ ಆಟ ಆಡಬೇಕಾಗಿತ್ತಪ್ಪ ಅಂತ ಕೇಳಿದ್ರೆ ಅವ್ರು ಬೆಳ್ಳಿ ಉಗುರಾಗ ಹಾಕೋತಾರ. ಹಂಗಲ್ಲ ಮಗನ, ಉಕ್ಕಿನ ಉಗುರುಗಳು ಯಾವ ಜಾಗದಾಗ
ಅಂತೇಳಿ ಸರ್ಜೋಡಿ ಕಲಾವಂತ ನಮಗೆ ಪ್ರಶ್ನೆ ಕೇಳ್ಯಾರ ನೋಡು. ಈಗ ಹಾಲು ಮತ್ತ ಮಠ ಮನೆದಾಗ ಈ ಕೆಟ್ಟ ಕಲಿಯುಗದಾಗ ಪೂಜಾರಿಗಳು ದೇವರುಗಳ ಮುಂದೆ ಆಟ ಆಡ್ಬೇಕಾಗಿತ್ತಪ್ಪ ಅಂತ ಕೇಳಿದ್ರ ಅವ್ರು ಬೆಳ್ಳಿ ಉಗುರುಗಳು ಹೈಕೋತಾರ ಅಂತೇಳಿ ಹಿಂಗ ನಿಮ್ ಹಿರಿಯರು ಹೇಳ್ಕೋತಾರ. ಆದ್ರೆ ಇದು ಸಂಬಂಧಪಟ್ಟಿರ್ತಕ್ಕಂಥ ಉತ್ತರ ಅಲ್ಲತ್ತೆ ಸರ್ಜೋಡಿ ಕಲಾವಂತರು ಹೇಳ್ತಾರ. ಇವ್ರು ನೀವು ಬಹಳ ಮಂದಿನ ಕೇಳಿರಿ, ಕೇಳದವ್ರ ಫೋನ್ ನಮಗ ಬಂದ್ ಹೋಗ್ಯಾವ. ಯಾಕಪ್ಪ ಅಂತ ಕೇಳಿದ್ರ ಉಕ್ಕಿನ ಉಗುರು ಎಲ್ಲಿ ಉದಾವ ಅರುಣ ಅಂತ ಕೇಳಿದ್ರ ಆರೇವಾಡಿದಾಗ ರಂಜುಣಿಗೆ ಆಗಿ ಉಕ್ಕಿನ ಉಗುರುಗಳು ಉದಾವ. ಆ ರಂಜುಣಿಗೆ ಒಂದು ವಿಶೇಷ ಅದ. ವಿಶೇಷ ಇವೇ ಉಕ್ಕಿನ ಉಗುರುಗಳು ಅದಾವ, ಇವೇ ರಂಜುಣಿಗೆ ಆಗಿ ಉಳ್ದಾವ ಅಂತ ಹೇಳಿ ಬೆಂಕಿ ಇರ್ಲಾರ್ದೆ ಅಲ್ಲಿ ಹಾಲು ಕಾಯ್ತಾವ, ಹಾಲು ಕುದಿತಾವ. ಇದು ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಉತ್ತರ ನೇರವಾಗಿ ಉತ್ತರ ಕೊಡ್ಲ. ಆದ್ರೆ ಇಲ್ಲಿ ದೈವರಿಗೆ ವಿನಂತಿ ಇದೆ ಇಲ್ಲಿ. ಯಾಕಪ್ಪ ಅಂತ ಕೇಳಿದ್ರ ಅರುಣಣ್ಣ ಇಲ್ಲಿ ಉಕ್ಕಿನ ಉಗುರುಗಳು ಆರೇವಾಡಿದಾಗ ಅದಾವ, ರಂಜುಣಿಗೆ ಆಗಿ ಉಳ್ದಾವ. ಬೆಂಕಿ ಇರ್ಲಾರ್ದೆ ಹಾಲು ಕುದಿತಾವ. ಮನ್ಯಾಗ ಬೆಂಕಿ ಹತ್ತಿದ್ರೆ ಹಾಲು ಕುದಿಯೋದು ಕಠಿಣದ ಈಗಿನ ಕಾಲದಾಗ. ಅಲ್ಲಿ ಬೆಂಕಿ ಇರ್ಲಾರ್ದೆ ಹಾಲು ಕುದಿತಾವ, ರಂಜುಣಿಗೆ ಆಗಿ ಉಳ್ದಾವ ಅಂತೇಳಿ ನಮಗ್ ವಿಷಯ ಕಂಡು ಬಂದಾವ. ಯಾಕಪ್ಪ ಅಂತ ಕೇಳಿದ್ರೆ ಸರ್ಜೋಡಿ ಕೆಲವಂತರಿಗೆ ಒಂದು ಮಾತು ಇಲ್ಲಿ ಕೇಳದ. ನಾ ಸೂರಮ್ಮ ದೇವಿ ಆಗಿರ್ತಕ್ಕಂಥಕ್ಕೆ ಮೊದಲೇ ಒಂದು ಮಾತು ಅಂದಕ್ಕದ ಅದೇ ಶೇಡ್ ಇಟ್ಕೊಂಡು ಕಳಿವಿ ನಾರಾಯಣಗೌಡ ಕಾಡ್ಯಾನ ಅಂತೇಳಿ ನಾ ಏನ್ ಹೇಳಿ ನೋಡು, ಅದು ಇಂಥದ್ರಾಗ ಅದ ಪ್ರೂಫ್ ಮಾಡಿ ಊರಾಗ ಮಂಗಳಾರತಿ ನಾ ಮಾಡ್ತೀನಿ. ಏನು ನಾವ್ ಮಾಡ್ತೇವ್. ಸೂರಮ್ಮ ದೇವಿ ಹಿಂಗೆ ಅಣ್ಣಗ ಅದ್ರ ಸಲಕ ಕಳಿವಿ ನಾರಾಯಣಗೌಡ ಕಾಡ್ಯಾನ ಅಂತ ಹೇಳಿ ಪ್ರೂಫ್ ಮಾಡಿ ಮಂಗಳಾರತಿ ನಾ ಮಾಡ್ತೀನಿ. ನಾ ಕೊಟ್ಟಿರ್ತಕ್ಕಂಥ ಉತ್ತರ ನೇರವಾಗಿ ಕರೆಕ್ಟ್ ಅದತ್ತೆ ಒಪ್ಕೋಬೇಕು. ಒಂದು ಇದ್ರ ಉತ್ತರ ಹಿಂಗದತ್ತೆ ಬಾಯಿಲಿ ಹೇಳಿದ್ರೆ ಕೇಳವಲ್ಲ. ನೀವು ಬುಕ್ಕಲ್ಲಿ ತೋರಿಸ್ಬೇಡ, ಪ್ರೂಫ್ ಮಾಡಿ ಊರಾಗ. ಯಾಕಪ್ಪ ಅಂತ ಕೇಳಿದ್ರೆ ದೈವ ಅಂದ್ರೆ ದೇವ್ರಿದ್ದಂಗ, ದೈವ ಅಂದ್ರೆ ತಾಯಿ ತಂದೆ ಇದ್ದಂಗ, ಹಾಡೋರಪ್ಪ ಅಂತ ಕೇಳಿದ್ರೆ ಮಕ್ಕಳಿದ್ದಂಗ. ಇವತ್ತು ದೈವದ ಮಾತ ಮೀರಕ ಬರೋರು ನನ್ನ ಇವತ್ತು ಎರಡು ವಿಷಯ ಇವತ್ತು ಹೇಳಿದ ಬಳಿಕ ಪರೀಕ್ಷಣೆ ಅಂತಕ್ಕಂಥದ್ದು ಶ್ರೇಷ್ಠ, ಏನ ನಿರೀಕ್ಷಣೆ ಅಂತಕ್ಕಂಥದ್ದು ಶ್ರೇಷ್ಠ ಅಂತೇಳಿ ವಿಷಯ ನಾವು ಇಟ್ಟಿದಾಗಿತ್ತು. ಸರ್ಜೋಡಿ ಕಲಾವಂತರು ಅದಕ್ಕೆ ಏನ್ ಹೇಳಿದ್ರಪ್ಪ ಅಂತ ಕೇಳಿದ್ರ ಪರೀಕ್ಷಣೆ ಅನ್ನುವಂಥದ್ದು ಶ್ರೇಷ್ಠ ಅದ ಅಂತೇಳಿ ಸರ್ಜೋಡಿ ಕಲಾವಂತರು ಹೊತ್ತು ಬೆರೆಸಿದ್ರು. ಏನ್ ಬೆರೆಸ್ರಪ್ಪ ಅಂತ ಕೇಳಿದ್ರ ಮುಗುಳು ಕೋಟೆ ಎಲ್ಲಾ ಲಿಂಗ ಆಗಿರ್ತಕ್ಕಂಥ ಒಂದ್ ಹೆಂಡ್ರಲ್ಲ ಇಬ್ರು ಹೆಂಡ್ರ ಮಾಡ್ಕೊಂಡ ಅವನಿಗೆ ಸಂಸಾರದಾಗ ಪಾಸ್ ಆಗಲಿಲ್ಲ. ಯಾಕಪ್ಪ ಅಂತ ಕೇಳಿದ್ರೆ ಸಂಸಾರ ಜಂಜಾಟ ನನಗೆ ಬ್ಯಾಡ ಅಂತ ತಿಳ್ಕೊಂಡು ಲಚ್ಚಾಣ ಸಿದ್ಧಲಿಂಗನ ಮಠಕ್ಕೆ ಹೋಗಿ ಲಚ್ಚಾಣದ ಸಿದ್ಧಲಿಂಗ ಒಂದು ಮಾತು ಕೇಳ್ತಾನ. ಗುರುವೇ ನನಗೆ ಗುರು ದೀಕ್ಷೆ ಕೊಡುವಂತ ಹೇಳ ಮೂಲಕ ಗುರು ದೀಕ್ಷೆ ಕೊಡಕ್ ಬರ್ದ, ನಾನು ನಿನಗ ಪರೀಕ್ಷೆ ಮಾಡ್ಬೇಕಾಗ್ಯದ ಅಂತ ಹೇಳಿ ಸರ್ಜೋಡಿ ಕಲಾವಂತರು ಇಲ್ಲಿ ಪರೀಕ್ಷೆ ಬೆಳೆಸು. ನಾನು ನಿನಗ ಪರೀಕ್ಷೆ ಮಾಡ್ಬೇಕಾಗ್ಯದ ಅಂತ ತಿಳ್ಕೊಂಡು 3 ಮೊಳ ಮಣ್ಣಾಗ ಹಾಕಿಟ್ಟಿ ಎಲ್ಲಾ ಲಿಂಗ ಮುತ್ಯಾಗ ಅದ್ರಾಗ ಹಾಕಿ ಮುಚ್ಚಿಬಿಟ್ಟ. 3 ದಿನ ಆದ ಮೂಲಕ ಎಬ್ಬಸದ ಎಲ್ಲಾ ಲಿಂಗ ಮುತ್ಯ ಸಿದ್ಧಲಿಂಗ ಸಿದ್ಧಲಿಂಗ ಅಂತ ನುಡಿತಿದಂತ ಮಣ್ಣಾಗ ಕೊಡ್ತಿ. ಅವ ಯಾಕೆ ನುಡಿತಿದಪ್ಪ ಅಂತ ಕೇಳಿದ್ರ ಗುರುವಿನ ಮ್ಯಾಗ ನಿರೀಕ್ಷೆ ಇಟ್ಟಾರ ನುಡಿಲಿಗತ್ತಲ್ಲ. ನಿಮ್ಮ ಪರೀಕ್ಷೆ ಸಲಕ ನುಡಿಲಿಗತ್ತಿಲ್ಲ. ಗುರುವಿನ ಮ್ಯಾಗ ನಿರೀಕ್ಷೆ ಇಟ್ಟಾರ ಅಂತ ಹೇಳಿ ಸಿದ್ಧಲಿಂಗ ಸಿದ್ಧಲಿಂಗ ಅವನಿಗೆ ಮಣ್ಣಾಗ ಕೂತನು ಅಟ್ಟೆ, ಮ್ಯಾಗ ಕೂತನು ಅಟ್ಟೆ ಅಂತ ತಿಳ್ಕೊಂಡು ಗುರುವಿನ ಮ್ಯಾಗ ನಿರೀಕ್ಷೆ ಇಟ್ಟಿದ. ಅದ್ರ ಸಲಕ ನುಡಿಲಿಗತ್ತಿದ. ಯಾಕಪ್ಪ ಅಂತ ಕೇಳ ನಿರೀಕ್ಷೆ ಮತ್ತ ಪರೀಕ್ಷೆ. ಪರೀಕ್ಷೆ ಮಾಡಿ ಯಾರು ಎದುರಾಗ ತಪ್ಪಿಗೆ ಬಿದ್ರು, ನಿರೀಕ್ಷೆ ಮಾಡಿ ಯಾರು ಎದುರಾಗ ಗೆದ್ರು ಅಂತಕ್ಕಂಥ ಈ ಕಲಬುರಗಿ ಜಿಲ್ಲಾದಾಗ ಆಗಿರ್ತಕ್ಕಂಥ ಪವಾಡನ್ಯಾಗ ಹೇಳ್ಬೇಕಾಗ್ಯದ. ಯಾಕಪ್ಪ ಅಂತ ಕೇಳಿದ್ರ ಅರುಣಣ್ಣ ಯಾವ ಕಲಬುರಗಿ ಜಿಲ್ಲೆಯಲ್ಲಿ ಬರುವ ಜೇವರ್ಗಿ ತಾಲೂಕಿನ ಆಗಿನ ಜೇವರ್ಗಿ ತಾಲೂಕ ಈಗಿನ ಯಡ್ರಾಮಿ ತಾಲೂಕಿನಲ್ಲಿ ಬರುವ ಅರುಣಗುಂಡಿಗಿ ಗ್ರಾಮದಾಗ ಹುಟ್ಟಿ ಬಂದ ಯಾರು? ನನ್ನಪ್ಪ ಕಲಬುರಗಿ ಶರಣಬಸಪ್ಪ ಅರುಣಗುಂಡಿಗಿ ಗ್ರಾಮದಾಗ ಹುಟ್ಟಿ ಬಂದ ಪುಣ್ಯಾತ್ಮರೇ. ಅರುಣಗುಂಡಿಗಿ ಗ್ರಾಮದಾಗ ಹುಟ್ಟಿ ಬಂದ ಎಲ್ಲಿ ಹೋಗಿ ಕೂತಪ್ಪ ಅಂತ ಕೇಳಿದ್ರೆ ಕಲಬುರಗಿ ಜಿಲ್ಲಾಗ ಕಲಬುರಗಿ ಸಿಟ್ಯಾಗ ಮಠ ಕಟ್ಟಕೊಂಡು ಕಲಬುರಗಿ ಶರಣಬಸಪ್ಪ ಗದಿಗಿ ಮೇಲೆ ಕೂತ ಪುಣ್ಯಾತ್ಮರೇ. ಕಲಬುರಗಿ ಮಠದಾಗ ಶರಣಬಸಪ್ಪ ಗದಿಗಿ ಮೇಲೆ ಕೂತ ಅರುಣಗುಂಡಿಯಾಗಿರ್ತಕ್ಕಂಥ 4 ಉಡಾಳ ಹುಡುಗರು ಏನ್ ವಿಚಾರ ಮಾಡ್ತಾವ, ಏನು ಪರೀಕ್ಷೆ ಮಾಡ್ತಾವಪ್ಪ ಅಂತ ಕೇಳಿದ್ರ ಒಬ್ಬ ಗಂಡಸ ಮಗ ಮತ್ತೊಬ್ಬನಿಗೆ ಗಂಡಸ ಮಗನಿಗೆ ಕರೆದು ಕೇಳ್ತಾನ, ಏ ದೋಸ್ತ ಬಾರೋ ಇಲ್ಲಿ ಕಲಬುರಗಿ ಶರಣಬಸಪ್ಪ ಬೇಡದವರಿಗೆ ಬೆಕ್ಕಾದನ್ನ ಕೊಡಿರತ್ತಾನಂತ, ಬಡವಗ ಬಾಕಿ ಕೊಡ್ತಾನಂತ, ಬಂಜಿನ ಮಕ್ಕಳು ಕೊಡ್ತಾನಂತ. ನಡ್ರಿ ಕಲಬುರಗಿ ಶರಣಬಸಪ್ಪಗ ಪರೀಕ್ಷೆ ಮಾಡಬಾರ ಮತ್ತೆ ತಿಳ್ಕೊಂಡು ಒಬ್ಬವ ಗಂಡಸ ಮಗ ಆಗಿರ್ತಕ್ಕಂಥ ಮಾರಿ ಮ್ಯಾಗ ಇದ್ದಿರ್ತಕ್ಕಂಥ ಮೀಸಿ ಬಳಸ್ಕೊಂಡಿ ತಲೆ ಮ್ಯಾಲ ನಕಲಿ ಕೂದಲ ಹಾಕೊಂಡಿ ಸೀರೆ ಉಟ್ಕೊಂಡಿ ಒಳ್ಳಾಗ ತಾಳಿ ಹಾಕೊಂಡಿ ಕಲಬುರಗಿ ಶರಣಬಸಪ್ಪನ ಮಠಕ್ಕೆ ಹೋಗಿ ಕಲಬುರಗಿ ಶರಣಬಸಪ್ಪನ ಕಾಲಿಗೆ ಬಿದ್ದು ಕೇಳ್ತಾರ.
ಒಂದು ಹುಡುಗ ಗಂಡಸ ಮಗ ಹೋಗಿ ಗಂಡ ಅದ, ಮತ್ತೊಬ್ಬ ಹುಡುಗ ಹೆಣ್ಮಗಳು ಹೋಗಿ ಹೆಣತೆ ಅದ. ಇಬ್ರು ಹುಡುಗರೇ ಗಂಡ ಹೆಣತಿ ಪಾತ್ರ ಹೊಂದ್ರ ಅವರು. ಇಬ್ರು ಹುಡುಗರೇ ಪುಣ್ಯಾತ್ಮರೇ ಗಂಡ ಹೆಣತಿ ಪಾತ್ರ ಹೊಂದ ಬಳಕ ಕಲಬುರಗಿ ಶರಣಬಸಪ್ಪನ ಕಾಲಿಗೆ ಬಿದ್ದಿ ಸೀರೆ ಉಟ್ಕೊಂಡಿರ್ತಕ್ಕಂತ ಗಂಡಸ ಮಗ ಕಲಬುರಗಿ ಶರಣಬಸಪ್ಪನ ಕಾಲಿಗೆ ಬಿದ್ದು ಕೇಳ್ತಾನ, ಯಪ್ಪ ಕಲಬುರಗಿ ಶರಣಬಸಪ್ಪ ಬಡವಗ ಭಾಗ್ಯ ಕೊಡ್ತೀಯತ್ತ, ಬಂಜಿಗ ಮಕ್ಕಳು ಕೊಡ್ತೀಯತ್ತ ಗುರುವೇ. ನಂದು ಇವ್ದು ಲಗ್ನಾಗಿ 24 ವರ್ಷ ಆಗೋಯ್ತು. ನಮ್ಮ ಹಟ್ಟಿಲೆ ಮಕ್ಕಳಿಂದ ಭಗವಂತ ನಮ್ಮ ಹಟ್ಟಿಲೆ ಮಕ್ಕಳು ಕೊಡುವ ಅಂತ ಹೇಳಿ ಕಲಬುರಗಿ ಶರಣಬಸಪ್ಪನ ಸೀರೆ ಉಟ್ಕೊಂಡಿರ್ತಕ್ಕಂತ ಗಂಡಸ ಮಗ ಕಲಬುರಗಿ ಶರಣಬಸಪ್ಪನ ಕಾಲಿಗೆ ಬಿದ್ದು ಕೇಳಿದ ಬಳಕ ಕಲಬುರಗಿ ಶರಣಬಸಪ್ಪ ಮಠದಾಗಿದ್ದಿರ್ತಕ್ಕಂತ 2 ಖಜೂರಿ ಹಣ್ಣ 2 ಕಾರಿಕೆ ಹಣ್ಣ ಸೀರೆ ಉಟ್ಕೊಂಡಿರ್ತಕ್ಕಂತ ಗಂಡಸ ಮಗನ ಉಡ್ಯಾದಾಗ ಹಾಕಿ ವರ್ಷ ತುಂಬುದ್ರಾಗ ಗಂಡಸ ಮಗ ಹಿಡಿತೀರಿ ಹೊಳ್ಳಿ ಜವಳ ತೈಲಿಕ್ಕೆ ನನ್ನ ಮಠಕ್ಕೆ ಬರ್ರಿ ಅಂತೇಳಿ ಆಶೀರ್ವಾದ ಮಾಡ್ದ. ವರ್ಷ ತುಂಬುದ್ರಾಗ ಗಂಡಸ ಮಗ ಹಿಡಿತೀರಿ ಹೊಳ್ಳಿ ಜವಳ ತೆಗಿಲಿಕ್ಕೆ ಬರ್ರಿ ನನ್ನ ಮಠಕ್ಕೆ ಆಶೀರ್ವಾದ ಮಾಡ್ದ ಪುಣ್ಯಾತ್ಮರೇ. ಅವಾಗ ಸೀರೆ ಉಟ್ಕೊಂಡಿರ್ತಕ್ಕಂತ ಗಂಡಸ ಮಗ ಹೇಳ್ತಾರ ನನ್ನ, ಏ ಮುತ್ತೆ ಯಾಕೋ ಸುಳ್ಳು ಹೇಳ್ತೀನಿ, ಭಕ್ತರು ಹೋಳಿಗೆ ಕಡವ ತಂದು ಕೊಟ್ಟರ ತಿಂದಿ ಸೊಕ್ಕ ಬಂದ ಮಗನ ನಿನಗ, ನಾಯೇನು ಹಡಿದ್ರು ನೋಡ ಮುತ್ತೆ ಅಂತ ಹೇಳಿ ಕಲಬುರಗಿ ಶರಣಬಸಪ್ಪಗ ಪರೀಕ್ಷೆ ಮಾಡಿದ ತಪ್ಪಿಗಾಗಿ ಮೈ ಮೇಲಿದ್ದಿರ್ತಕ್ಕಂತ ಸೀರೆ ಕಲಬುರಗಿ ನೋಡ ಕರೆ ಕರೆ ಗಂಡಸ ಮಗ ಹೋಗಿ ಹೆಣ್ಮಗಳಾಗಿದ್ದ ಪುಣ್ಯಾತ್ಮರೇ. ಹಂಗಲ್ಲ ಮಗನ, ಇದು ಕಲಬುರಗಿ ಶರಣಬಸಪ್ಪಗ ಪರೀಕ್ಷೆ ಮಾಡಿದ ತಪ್ಪಿಗಾಗಿ ಸೀರೆ ಉಟ್ಕೊಂಡಿರ್ತಕ್ಕಂತ ಗಂಡಸ ಮಗ ಹೋಗಿ ಹೆಣ್ಮಗಳಾದ. ಮುಂದೆ 3 ತಿಂಗಳಾಯ್ತು ಹೊಟ್ಟಿ ಬತ್ತು, 6 ತಿಂಗಳಾಯ್ತು ಹೊಟ್ಟಿ ಬತ್ತು, ಊರಿಗೆಲ್ಲ ಸುದ್ದಿ ಗೊತ್ತಾಯ್ತು. ಯಾಕೆ ನನ್ನ ಮಗನಿಗೆ ಗಂಡಸ ಮಗನಿಗೆ ಹಿಂಗಾಗ್ಯದತ್ತೆ ತಾಯಿ ತಂದೆ ಆಗಿರ್ತಕ್ಕಂಥವ್ರು ತನ್ನ ಮಗನಿಗೆ ಕರೆದಿ ಊರಾಗಿದ್ದಿರ್ತಕ್ಕಂತ ಅವನಿಗೆ ಗೆಳೆಯರಿಗೆ ಕರೆದು ಕೇಳ್ತಾರ. ಆ ಗೆಳೆಯರು ಹೋಗಿ ತಾಯಿ ತಂದೆ ಏನ್ ಮಾತು ಹೇಳ್ತಾರಪ್ಪ ಅಂತ ಕೇಳಿದ್ರ, ಯವ್ವಯಪ್ಪ ನಿಮ್ಮಂತವ್ರು ಹೊಟ್ಟೆ ಹುಟ್ಟಿ ನಾವು ತಪ್ಪು ಮಾಡಿದ ನಾವು ಕಲಬುರಗಿ ಶರಣಬಸಪ್ಪನ ಪವಾಡ ಬಾಳ ಹೇಳ್ತಿರು, ಕಲಬುರಗಿ ಶರಣಬಸಪ್ಪ ಮಾಡುವಂತ ಪವಾಡ ಕರೆಕ್ಟ್ ಅದ ಇಲ್ಲ ಅಂತ ತಿಳ್ಕೊಂಡು ಕಲಬುರಗಿ ಶರಣಬಸಪ್ಪ ಹೋಗಿ ಪರೀಕ್ಷೆ ಮಾಡಿದೆವು. ಆ ಪರೀಕ್ಷೆ ಮಾಡಿರ್ತಕ್ಕಂತ ತಪ್ಪಿಗಾಗಿ ನಿನ್ನ ಮಗ ಇವತ್ತ 6 ತಿಂಗಳು ಬಸುರಾಗ್ಯಾನ ಅಂತೇಳಿ ಮಾತು ಹೇಳಿದ್ರು ಪುಣ್ಯಾತ್ಮರೇ. 6 ತಿಂಗಳು ಗಂಡಸ ಮಗ ಆಗಿರ್ತಕ್ಕಂಥ 6 ತಿಂಗಳು ಬಸರಾಗನ ಅಂತ ಮಾತು ಹೇಳಿದ್ರು ಪುಣ್ಯಾತ್ಮರೇ. ತಾಯಿ ತಂದೆ ಆಗಿರ್ತಕ್ಕಂಥವ್ರು ಮಕ್ಕಳಿಗೆ ಒಂದು ಮಾತು ಹೇಳ್ತಾರ, ಅಂತ ಸುಳ್ಳು ಮಕ್ಕಳು ಹುಟ್ಟಿರೋ ನಮ್ಮ ಹೊಟ್ಟೆಗ ಶರಣರಾಡಿದ ಮಾತ ಸುಳ್ಳು ಹೋಗಂಗಿಲ್ಲ, ಋಷಿ ಆಡಿದ ಮಾತ ಹುಸಿ ಹೋಗಂಗಿಲ್ಲ ನೋಡು. ಅಂತ ಶರಣರಿಗೆ ನೀವು ಪರೀಕ್ಷೆ ಮಾಡಕ್ ಹೋಗಿರಲ್ಲ, ಏನು ಹುಚ್ಚಿದಿರ ತಮ್ಮಗಳ ನಡ್ರಿ ನಮಗ ಕಾಪಾಡೋನು ಅವನೇ ಅದನ, ಕೈ ಹಿಡಿಯೋನು ಅವನೇ ಅದನ. ನಡ್ರಿ ಕಲಬುರಗಿ ಶರಣಬಸಪ್ಪನ ಮ್ಯಾಗ ನಾವು ನಿರೀಕ್ಷೆ ಇಟ್ಟು ಕಲಬುರಗಿ ಶರಣಬಸಪ್ಪಗ ತಪ್ಪಾಗ್ಯದಂತೆ ಕೇಳೋ ಮತ್ ಕೇಳಿ ಹುಡುಗನ ತಾಯಿ ತಂದೆ ಮತ್ತ ಹುಡುಗನ ಕರ್ಕೊಂಡು ಕಲಬುರಗಿ ಶರಣಬಸಪ್ಪಗ ಬಂದೆ ಕಲಬುರಗಿ ಶರಣಬಸಪ್ಪನ ಕಾಲಿಗೆ ಬಿದ್ದು ಕೇಳ್ತಾರ, ಯಪ್ಪ ಭಗವಂತ ನನ್ನ ಮಕ್ಕಳನ್ನ ಮ್ಯಾಗ ಏನು ಪರೀಕ್ಷೆ ಮಾಡ್ಯಾರ ನೋಡೋರು ಮಾಡಿರ್ತಕ್ಕಂಥ ತಪ್ಪಾಗ್ಯದ ಭಗವಂತ, ನನ್ನ ಮಕ್ಕಳು ಮಾಡಿರ್ತಕ್ಕಂಥ ತಪ್ಪ ನೀನು ಉಡಿಯಾಗದಕ್ಕಲಾರೆ ಯಾರು ಉಡಿಯಾಗದಕ್ಕ ಗುರುವೇ, ನನ್ನ ಮಕ್ಕಳು ಮಾಡಿರ್ತಕ್ಕಂಥ ಪರೀಕ್ಷೆ ತಪ್ಪಾಗ್ಯದ, ನಾ ಇಟ್ಟಿರ್ತಕ್ಕಂಥ ನಿರೀಕ್ಷೆ ನಿನ್ನ ಮ್ಯಾಗ ಕೆರೆ ಆಗಿತ್ತಪ್ಪ ಅಂತ ಕೇಳಿದ್ರ ನನ್ನ ಮಗ ಏನು ಗಂಡಸ ಮಗ ಇದ್ದು ಅವನಿಗೆ ಏನು ಹೆಣ್ಮಗಳನ್ನ ಮಾಡಿದ್ ನೋಡು, ಬಾಳ ಅವನಿಗೆ ಗಂಡಸ ಮಗ ಮಾಡತ್ತೇಳಿ ತಾಯಿ ತಂದೆ ಆಗಿರ್ತಕ್ಕಂಥವ್ರು ಕಲಬುರಗಿ ಶರಣಬಸಪ್ಪನ ಕಾಲಿಗೆ ಬಿದ್ದ ಬಳಕ ಮತ್ತೆ ಹೆಣ್ಮಗಳು ಹೋಗಿ ಗಂಡಸ ಮಗ ಆಗ್ಯಾನ ನೋಡ. ಇದು ಎದರ ಸಲಕ ಶರಣಬಸಪ್ಪಗ ಪರೀಕ್ಷೆ ಮಾಡಿದ ಸಲಕ ಗಂಡಸ ಮಗ ಹೋಗಿ ಹೆಣ್ಮಗಳಾದ. ಅದೇ ಶರಣಬಸಪ್ಪ ನಿರೀಕ್ಷೆ ಇಟ್ಟ ಬಳಕ ಇದು ರೂಪ ಇದ್ದಂಗ ಗೊತ್ತು. ಇದು ನಿಮ್ಮ ಪರೀಕ್ಷೆ ಅಂತಕ್ಕಂಥದ್ದು ಏನು ಇಲ್ಲ, ಏನೂ ಇಲ್ಲ, ಕಣ್ಣಿಗೆ ಅಟ್ಟಕ್ಕೆ ಪರೀಕ್ಷೆ ಅಂತಕ್ಕಂಥದ್ದು ಇಲ್ಲ ನೋಡ. ಬಾಳೆನ ಮಾತಾಡದೆ ಮುಂದಿನ ಸಂದಿಗೆ ನಮ್ಮ ತಂಗಿ ನೀವೇನು ರಂಜನಿಗೆ ಆಗ ಉಳಿದಿಲ್ಲ ಅಂತ ಹೇಳಿದ್ರ ಅಟ್ಟಿಗೆ ಒಪ್ಕೋವಲ್ಲ, ಇದು ಹಿಂಗದ, ಇದಕ್ ಹಿಂಗ ಆಧಾರ ಅದ, ನೀವು ಬುಕ್ಕಾರೆ ತೋರಿಸಿರ್ತೇನೆ ನಾನು ಬೇಡ್ರಿ, ನೀವು ಬುಕ್ಕಾರೆ ತೋರಿಸಿರ್ತೇನೆ ನಾನಲ್ಲ, ಇದಕ್ಕೆ ಹಿಂಗ ಆಧಾರ ಅದ ಅಂತ ಹಿಂಗ ಪ್ರೂಫ್ ಮಾಡಿ ಇವತ್ತು ದೈದಾರಿ ಹೂ ಅನಿಸೋರಿ. ಯಾಕಪ್ಪ ಅಂತಂದ್ರೆ ಸೂರ್ಯಮದೇವಿ ಆಗಿರ್ತಕ್ಕಂಥ ಮೊದಲೇ ಇಂತ ಮಾತು ಮಾತಾಡ್ಯಾಳ, ಅದ್ರ ಸಲಕ ಕಳಿವಿ ನಾರಾಯಣಗೌಡ ಆಗಿರ್ತಕ್ಕಂಥವ್ರು ಹಿಂಗ ಕಾಡ್ಯಾರ ಅಂತ ಹೇಳಿ ಪ್ರೂಫ್ ಮಾಡಿ ಕೂಡಿರ್ತಕ್ಕಂಥದ್ದು ಇದ್ರ ಕೈಯಾಗ ಆಧಾರ ಕೊಟ್ಟಿ ಮಂಗಳಾರತಿನ ಮಾಡ್ತೀನಿ. ಇಲ್ಲ ನೋಡೋಣ ಬಾಳೆನ ಮಾತಾಡಾರ್ದೆ, ಯಾಕಪ್ಪ ಅಂತಂದ್ರೆ ನಮ್ಮ ಗೊಬ್ಬರ ಮಾಡೋಣ ಅಪ್ಪಟ ಅಭಿಮಾನಿಗಳಾಗಿರ್ತಕ್ಕಂಥವ್ರು
ಏನು ಬರ್ದಾರ ಅಂತ ಕೇಳಿದ್ರ ಏನ್ರಿಪ್ಪ ಗಿಳಿ ಇರುವುದು ಪಂಜರದಲ್ಲಿ ಗಿಳಿ ಇರುವುದು ಪಂಜರದಲ್ಲಿ ಪಂಜರ ಇರುವುದು ಅರಮನೆಯಲ್ಲಿ ಅರಮನೆ ಇರುವುದು ಮೈಸೂರಿನಲ್ಲಿ ಹಾಲು ಮತ್ತದ ಹುಲಿ ಇರುವುದು ಕೊಬ್ಬರಿ ಗ್ರಾಮದಲ್ಲಿ ಮಾಡೋಣ ಅಭಿಮಾನಿಗಳು ಬರ್ದಾರ ಪುಣ್ಯಾತ್ಮರಿ ಯಾರ್ಯಾರಪ್ಪ ಅಂತ ಕೇಳಿದ್ರ ಅವರನ್ನ ನಾಗು ಮಾಸ್ತರ್ ನಂದೂರ ಸಾಕಿನ ರೇವನೂರ ಬೀರು ತಾಚೋರ ರೇವನೂರ ನಾಗು ಹನ್ನೂರ ರೇವನೂರ ಸಾಮ್ರಾಯ ಆಗಿರ್ತಕ್ಕಂಥವ್ರು ಅದೇ ರೀತಿಯಾಗಿ ಹನುಮಂತ ಹನುಗುಂಟಿ ಬೆಳ್ಳಪ್ಪ ಗಂಗಿನಾಳ ರೇವನೂರ ಅಂತಕ್ಕಂಥವ್ರು ನಮ್ಮ ಗೊಬ್ಬರ ಮಾಡೋಣ ಅಭಿಮಾನಿಗಳಾಗಿರ್ತಕ್ಕಂಥವ್ರು 201 ರೂಪಾಯಿ ಕಲಾಕಾಣಿಕೆ ಹಾಗೂ ಒಂದು ಶಾಲಾ ಒಂದು ಹೂವಿನಾರ ಯಾಕಪ್ಪ ಅಂತ ಕೇಳಿದ್ರೆ ಮಾಡೋಣ ಕೊಟ್ಟಿರ್ತಕ್ಕಂಥ ಎಲ್ಲಾ ಹಿರಿಯರಿಗೆ ಬೀರ್ ದೇವರ ಮಾಳಿಗರ ಅಮೋಘಿಸಿದ ರೇವಣಿಸಿದ ಯಾವಾಗಲೂ ಅವ್ರ ಬೆನ್ನ ಹಿಂದ ಬೆಳಕಾಗಿರ್ಬೇಕಂತ ಕೇಳ್ಕೊಂಡು ಕೊಟ್ಟಿರ್ತಕ್ಕಂಥ ಹಣವನ್ನು ಸ್ವೀಕಾರ ಮಾಡ್ತೀನಿ ಅದೇ ರೀತಿಯಾಗಿ ಅರುಣಣ್ಣ ಏನ್ರಿಪ್ಪ ಈ ಕಲಬುರಗಿ ಜಿಲ್ಲೆಯಲ್ಲಿ ಮೊದಲ ಪ್ರಥಮ ಸಾರಿ ಇನ್ನೊಂದು ಸತ್ಯ ಹೇಳ್ಬೇಕಾಗ್ಯದ ನಾವು ಅರುಣಣ್ಣ ಏನ್ರಿಪ್ಪ ಸತ್ಯ ಯಾಕಪ್ಪ ಅಂತ ಕೇಳಿದ್ರೆ ಯಾವಾಗಾದ್ರೂ ನಾವು ದುಡ್ಡು ಗಳಿಸ್ಬೇಕಾಗಿತ್ತಪ್ಪ ಅಂತ ಕೇಳಿದ್ರೆ ಕೆಲಸಕ್ಕೆ ಬೆನ್ನು ಹತ್ತಬೇಕು ಇವತ್ತು ನಾವು ಹೆಸರು ಗಳಿಸ್ಬೇಕಾಗಿತ್ತಪ್ಪ ಅಂತ ಕೇಳಿದ್ರೆ ಒಂದು ಕಲಕ್ಕೆ ಬೆನ್ನು ಹತ್ತಬೇಕಂತ ಏನ್ ಮಾಡ್ಬೇಕು ನಾವು ಹಣ ಗಳಿಸ್ಬೇಕಾಗಿತ್ತಪ್ಪ ಅಂತ ಕೇಳಿದ್ರೆ ಕೆಲಸಕ್ಕೆ ಬೆನ್ನು ಹತ್ತಬೇಕು ನಾವು ಹೆಸರು ಗಳಿಸ್ಬೇಕಾಗಿತ್ತಪ್ಪ ಅಂತ ಕೇಳಿದ್ರೆ ಒಂದು ಕಲಕ್ಕೆ ಬೆನ್ನು ಹತ್ತಬೇಕು ಅಂತವ್ರು ಸೈಲೆಂಟ್ ಸಾಹಿತ್ಯಗಾರ ಅನ್ಸಿರ್ತಕ್ಕಂಥವ್ರು ನಮ್ಮ ಎಲ್ಲವನ್ನ ರಾಸವಣಿಗೆಯವರು ಅದ್ರ ಸಹಿತ ಮನೆ ನಮ್ಮ ಗೊಬ್ಬರ ಮಾಡೋಣ ಮ್ಯಾಗ ಅಭಿಮಾನ ಇಟ್ಟು ಒಂದು ಜಾನಪದ ಬರೆದ್ರು ಪುಣ್ಯಾತ್ಮರೇ ಜಾನಪದ ಕರ್ನಾಟಕದಾಗೆಲ್ಲ ಹೈಲೈಟ್ ಆಗೋಯ್ತು ನಗೋಣ ಹೈಲೈಟ್ ಆಗಿ ಹೋಯ್ತು ನೋಡೋಣ ಅಂತ ದೊಡ್ಡ ಸಾಹಿತ್ಯಗಾರ ಆಗಿರ್ತಕ್ಕಂಥವ್ರು ನಮ್ಮ ಅಪ್ಪಟ್ಟ ಮಾಡೋಣ ಅಭಿಮಾನಿಗಳು ಯಾಕಪ್ಪ ಅಂತ ಕೇಳಿದ್ರೆ ಈ ಊರಿನ ಒಂದು ಸತ್ಯದ ಮಾತು ಹೇಳ್ಬೇಕಾಗಿತ್ತಪ್ಪ ಅಂತ ಕೇಳಿದ್ರೆ ರಾಸುಳಿಗೆ ಊರಲ್ಲಿ ಹಿಂಗೆ ಅದ ಇಲ್ಲಿ ಅದ ನನಗೆ ಯಾವತ್ತೂ ಗೊತ್ತಿದ್ದಿಲ್ಲ ಬರೀ ಯಾಕಪ್ಪ ಅಂತ ಕೇಳಿದ್ರೆ ನಮ್ಮ ಎಲ್ಲರೂ ರಾಸುಳಿಗೆ ಅದ ರಾಸುಳಿಗೆ ಊರು ನಂಬಲ್ಲಿ ಅದ ಅಂತ ತಿಳ್ಕೊತೇವೆ ನಾವು ರಾಸುಳಿಗೆ ಊರ ಹಿಂತಲ್ಲಿ ಅದ ಇಂತ ಅದಂತ ಇವತ್ತು ನಮಗೆ ಗೊತ್ತಾಗ್ಯದ ಪುಣ್ಯಾತ್ಮರೇ ಅಂತ ಕಲಾವಂತರು ಸಾಹಿತ್ಯಗಾರರು ಜನಪದ ಸಾಹಿತ್ಯಗಾರರು ಈಗ ಹಾಫ್ ಸೆಂಚುರಿ ಹೊಡೆದ್ರು ಏನ್ ಮಾಡಿದ್ರು ಹಾಫ್ ಸೆಂಚುರಿ ಅಂದ್ರೆ ಹೆಂಗ ಅಂತ ಕೇಳಿದ್ರ ಕ್ರಿಕೆಟ್ ಆಡೋ ಟೈಮಿಗೆ ಹಾಫ್ ಸೆಂಚುರಿ ಎದಕ್ಕಂತಾರಪ್ಪ ಅಂತ ಕೇಳಿದ್ರ 50 ರನ್ ಅದು ಅಂದ್ರೆ ಹಾಫ್ ಸೆಂಚುರಿ ಅಂತಾರ ನೋಡು ಹಾಗ ನಮ್ ಎಲ್ಲೋಣರ್ ಆಗಿರ್ತಕ್ಕಂಥ 50 ಸಾಹಿತ್ಯಗಳು ಜನಪದ ಸಾಹಿತ್ಯ ಬರ್ದಿ ಈ ಊರ ಕೀರ್ತಿ ಮುಗಲೆತ್ತರಿಗೆ ಬಳಸೋ ಪುಣ್ಯಾತ್ಮರೇ ಎಲ್ಲಾ ಕೂಡಿರ್ತಕ್ಕಂಥದ್ದು ಒಂದು ಜೋರಾದ ಚಪ್ಪ ಹೊಡಿಬೇಕಂತ